ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮನರೇಗಾ ಹೆಸರು ಬದಲಾವಣೆ ಜನವಿರೋಧಿ ಧೋರಣೆ ಬೈರತಿ ಸುರೇಶ್. ನಗರಾಭಿವೃದ್ಧಿ ಮತ್ತು ಯೋಜನಾ ಸಚಿವ ಬೈರತಿ ಸುರೇಶ್ ಅವರು ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಎಂದು ಹೆಸರು ಬದಲಾಯಿಸಿರುವುದನ್ನು ಖಂಡಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೊಸ ಯೋಜನೆ ಜನವಿರೋಧಿಯಾಗಿದ್ದು, ರಾಜ್ಯ ಸರ್ಕಾರಕ್ಕೆ ಭಾರೀ ಆರ್ಥಿಕ ಹೊರೆ ಉಂಟಾಗಲಿದೆ ಎಂದು ಆರೋಪಿಸಿದರು. ಡಿಸೆಂಬರ್ 27ರಂದು ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಈ ಮಸೂದೆಯನ್ನು ಜಾರಿಗೊಳಿಸಿರುವುದು ಖಂಡನೀಯ ಎಂದು ಅವರು ತಿಳಿಸಿದರು. ಸುಮಾರು 1 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಅನುದಾನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿತ್ತು. ಗ್ರಾಮ ಪಂಚಾಯತಿಗೆ ಸ್ಕೂಲ್ ಕಟ್ಟೋದು, ಕೆರೆ ಕಟ್ಟೋದು, ಕಟ್ಟೆ ಕಟ್ಟೋದು, ಕುಂಟೆ ಅದನ್ನ ಮಾಡೋದು, ಈ ಥರ ಆಸ್ತಿಗಳನ್ನ ಮಾಡಿತ್ತು. ಅಂದರೆ ಬರುವಂಥ ಹಣದಲ್ಲಿ ಅದಕ್ಕೂ ಇವತ್ತು ಅವರು ಕೊಳ್ಳಿಯನ್ನು ಇಟ್ಟಿದ್ದಾರೆ. ದೇಶದಲ್ಲಿ ಬರಗಾಲ ಇತ್ತು 24-25ರಲ್ಲಿ. ಸುಮಾರು ಅವಾಗ 19.2 ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು, ಅವರು ಬದುಕು ಕಟ್ಕೊಂಡಿದ್ರು. ಸುಮಾರು 1,35 ಲಕ್ಷ ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. 1,35 lakhs ಅವರು ಈ ಕೊರೋನಾ ಟೈಮಲ್ಲಿ ಬದುಕು ಕಟ್ಕೊಳ್ಳಲಿಕ್ಕೆ ನರೇಗಾ ಭಾಳ ಸಹಾಯ ಮಾಡಿತ್ತು ಅವರಿಗೆ. ಈಗ ಪ್ರತಿದಿನ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯವರು. ಮತ್ತು ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ಇದಕ್ಕೆ ಹಳೆ ಹೆಸರೇ ಮನ್ರೇಗಾ ಅಂತ ಇಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ನಮ್ಮ ಸರ್ಕಾರದ ಆಶಯ ಸಹ ಅದೇ ಆಗಿರ್ತದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025ರಂದು ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಚ್ಕೋತವೆ. ಸಂವಿಧಾನದ